ನಾನು ಮನ್ಸಾರೆ ಹೇಳ್ತೀವ್ನಿ ನೀನಂದ್ರೆ ನಂಗೆ ಪ್ರಾಣ ರಚನಾ ಕಮ್ಲಿನ ರಿಷಿ ಸರ್ ಏಟ್ ಪ್ರೀತಿ ಮಾಡ್ತಾರೋ ನಾನುವೇ ನೀನು ಆಟ ಪ್ರೀತಿ ಮಾಡ್ತೀನಿ ನೀನು ಹೂನ ಮುಡ್ಕೊಂಡ್ರೆ ನೀನು ನನ್ನ ಪ್ರೀತಿನ ಒಪ್ಕೊಂಡಂಗೆ. ಜನವರಿ ಚಳಿಗೆ ನಿಮ್ಮ ಅಣ್ಣ ಮಾಡಿರೋಂಥ ಬಿಸಿ ಗ್ರೀನ್ ಟೀ ತಗೋ ಕೊಡಿ. ಇದೇನಪ್ಪ ಕಾಫಿ ಕುಡಿತಿದ್ದವನು ಸಡನ್ನಾಗಿ ಗ್ರೀನ್ ಟೀ ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಫಿಟ್ಟಾಗಿ ಕಮ್ಲಿ ಅವ್ರಿಗೇನ ಲೈನ್ ಹಾಕಕ್ಕೆ ಶುರು ಮಾಡಿದ್ಯಾ ಅಂತೆಲ್ಲ ಕೇಳ್ಕೊಡ್ದು. ಹಾಂ, ನನಗೆ ಕೋಪ ಅಲ್ಲ ನಾಚಿಕೆ ಆಗುತ್ತೆ. ಏಯ್, ಏನಾಯ್ತು? ಇಷ್ಟು ಸಪ್ಪು ಕೂತ್ಕೊಳ್ಳೋಷ್ಟು ಕೆಡ್ದಾಗಿದ್ಯಾ ಜೋಕು? ಏಯ್ ರಚನಾ, ಅಣ್ಣ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಅಮ್ಮ ಏನಾರ ಅಂದ್ರ? ಮತ್ತೆ ತೇಜಸ್ ಏನಾದ್ರು? ಅದಲ್ಲ, ಶಂಭು ನನಗೆ ಪ್ರಪೋಸ್ ಮಾಡ್ದ. ವಾಟ್? ಅಣ್ಣ, ನಾನು ಹೇಳೋದು ಕೇಳು, ಕೋಪ ಮಾಡ್ಕೋಬೇಡ. ಅವನೇನು ಅನ್ಕೊಂಡಿದ್ದಾನೆ? ಮೊದಲೇ ನಿಮ್ಮಿಬ್ರು ಮೇಲೆ ಗಾಸಿಪ್ಸ್ಗಳಿದ್ದಾವೆ, ರೂಮರ್ಗಳಿದ್ದಾವೆ. ಅದರಲ್ಲಿ ಇದು ಬೇರೆ. ಅವನ ಕಾಲು ಮುರಿಬೇಕಾ ಬೇಡವಾ? ಅಣ್ಣ, ಕೂಗಾಡ್ಬೇಡ. ದಿಸ್ ಈಸ್ ನಾನ್ ಸೆನ್ಸ್. ಐ ವಿಲ್ ಟಾಕ್ ಟು ಹಿಮ್. ಐ ವಿಲ್ ಟೀಚ್ ಹಿಮ್ ಎ ಲೆಸನ್. ಅಣ್ಣ, ಇದ್ರಿಂದಾನೇ ನಿನಗೆ ಹೇಳೋದೋ ಬೇಡವಾ ಅಂತ ಯೋಚಿಸ್ತಿದ್ದೆ. ಅಣ್ಣ ನಿಂತ್ಕೋ. ರಿಷಿ ನಿಂತ್ಕೋ. ಅದಕ್ಕೆ ವಿಷಯ ಗೊತ್ತಿಲ್ಲದೆ ಸುಮ್ಮನೆ ತಡಿಬೇಡಿ, ಬಿಡಿ ನನ್ನ. ನಾ ಎಲ್ಲ ಕೇಳಿಸ್ಕೊಂಡೆ. ರಚನಾ ಈ ವಿಷಯನ ಯಾರ ಹತ್ರನೂ ಹೇಳ್ಕೊಳ್ದೆ ನಿನ್ನ ಹತ್ರ ಮಾತ್ರ ಹೇಳ್ಕೊಂಡಿದ್ದಾಳೆ ಅಂದ್ರೆ ನಿನ್ ಮೇಲೆ ಎಷ್ಟು ಭರವಸೆ ಇಟ್ಟಿದ್ದಾಳೆ ಅನ್ನೋದನ್ನ ಅರ್ಥ ಮಾಡ್ಕೋ ರಿಷಿ. ಬಟ್ ಅದಕ್ಕೆ ಓಕೆ, ಬಟ್ ಹೇಳ್ತಿದ್ದೀನಿ, ಇದೇನಾದ್ರು ಮಿತಿ ಮೀರಿದ್ರೆ ರಚನಾ, ಅವನು ಹೆಂಗೆ ಅಂತ ನಿಂಗೆ ಗೊತ್ತು, ಹಾಗ ಹೇಳೋದು. ನಂಗೆ ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಐ ಆಮ್ ಸಾರಿ.